ಕರ್ನಾಟಕ ಎಐ ಡೋಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇದು ಕನ್ನಡಿಗರ ಎಐ ಗುರು. ನಾನಿವತ್ತು ಕೋಡಿಯಂ ವಿಂಡ್ ಸರ್ಫ್ ಎಐ ಪ್ಲಗಿನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹೇಗೆ ನಾವು ಈ ಪ್ಲಗಿನ್ ಅನ್ನ ಬಳಸ್ಬಿಟ್ಟು ಕೋಡ್ ಬರೆಯೋ ಸ್ಪೀಡ್ ಡಬಲ್ ಮಾಡಬಹುದು ಮತ್ತು ಬಗ್ಸ್ ಫಿಕ್ಸ್ ಮಾಡಬಹುದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ. ಮತ್ತೆ ನೀವು ಈ ಚಾನೆಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಮ್ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ವಿಡಿಯೋದಲ್ಲಿ ನಾವು ಕೋಡಿಯಂ ಎಐ ಅನ್ನು 5 ಇಂಪಾರ್ಟೆಂಟ್ ಪಾರ್ಟ್ಸ್ ಅಲ್ಲಿ ನೋಡೋಣ. ಸೊ ಫಸ್ಟ್ ಪಾರ್ಟ್ ಇಸ್ ವಾಟ್ ಈಸ್ ಕೋಡಿಯಂ ಎಐ. ಸೊ ಈ ಪಾರ್ಟ್ ಅಲ್ಲಿ ನಾವು ಕೋಡಿಯಂ ಎಐ ಅಂದ್ರೆ ಏನು ಮತ್ತೆ ಡೆವಲಪರ್ಸ್ ಅದನ್ನು ಯಾಕೆ ಯೂಸ್ ಮಾಡ್ತಾರೆ ಅಂತ ಕ್ಲಿಯರ್ ಆಗಿ ನೋಡೋಣ. ನೆಕ್ಸ್ಟ್ ರಿಯಲ್ ವರ್ಲ್ಡ್ ಅಲ್ಲಿ ಕೋಡಿಯಂ ಎಐ ಡೈಲಿ ಕೋಡಿಂಗ್ ಅಲ್ಲಿ ಎಲ್ಲಿ ಹೆಲ್ಪ್ ಆಗ್ತದೆ ಅಂತ ಎಕ್ಸಾಂಪಲ್ ಒಂದಿಗೆ ಡಿಸ್ಕಸ್ ಮಾಡೋಣ. ಆದ್ಮೇಲೆ ಚಾಟ್ ಜಿಪಿಟಿ ಇಂದ ಕೋಡಿಯಂ ಎಐ ಹೇಗೆ ಡಿಫ್ರೆಂಟ್ ಮತ್ತೆ ಯಾವ ಸಿಚುವೇಶನ್ ಅಲ್ಲಿ ಯಾವ ಟೂಲ್ ಬೆಟರ್ ಅಂತ ತಿಳ್ಕೊಳ್ಳೋಣ. ಆದ್ಮೇಲೆ ಕೋಡಿಯಂ ಎಐ ಅನ್ನು ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟಾಲ್ ಹೇಗೆ ಮಾಡುದು ಅಂತ ಸಿಂಪಲ್ ಆಗಿ ನಾನು ತೋರಿಸ್ತೇನೆ. ಲಾಸ್ಟಿಗೆ ಕೋಡಿಯಂ ಎಐ ಯೂಸ್ ಮಾಡಿ ಆಕ್ಚುಯಲ್ ಕೋಡ್ ಹೇಗೆ ವರ್ಕ್ ಆಗ್ತದೆ ಅಂತ ನೋಡುವ. ಸೊ ಕೋಡಿಯಂ ಎಐ ವಿಚ್ ಇಸ್ ಆಲ್ಸೋ ಕಾಲ್ಡ್ as Windsurf plugin is an AI coding assistant. ಸೊ ಇದು ಡೆವಲಪರ್ಸ್ ಗಳಿಗೆ ಬಿಲ್ಡ್ ಮಾಡಿರುವಂತಹ ಟೂಲ್. ಸೊ ಇಟ್ ವರ್ಕ್ಸ್ ಆಸ್ ಅ VS ಕೋಡ್ ಎಕ್ಸ್ಟೆನ್ಷನ್. ಇದರ ಮೀನಿಂಗ್ ಏನು ಅಂದ್ರೆ ನೀವು ಬ್ರೌಸರ್ ಓಪನ್ ಮಾಡಿ ಕಾಪಿ ಪೇಸ್ಟ್ ಮಾಡಿ ಚಾಟ್ ಜಿಪಿಟಿಗೆ ಏನು ಕೇಳಬೇಕಂತ ಇಲ್ಲ. ನೀವು ಕೋಡ್ ಬರೆದಿರುವ ಸೇಮ್ ಎಡಿಟರ್ ಅಲ್ಲಿ ನಿಮಗೆ ಎಐ ಹೆಲ್ಪ್ ಸಿಗ್ತದೆ. ಸೊ ಕೋಡಿಯಂ ಎಐ ಹೇಗೆಲ್ಲ ಹೆಲ್ಪ್ ಮಾಡ್ತದೆ ಅಂತ ಹೇಳಿದ್ರೆ, ಸೊ ಕೋಡಿಯಂ ಎಐ ನಿಮಗೆ ಎಂಟೈರ್ ಕೋಡ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತದೆ. ಸೊ ನಿಮ್ಮ ಕೋಡ್ ಅಲ್ಲಿರುವ ಲಾಜಿಕ್ ಅನ್ನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತದೆ. ಸೊ ಇದು ಯೂನಿಟ್ ಟೆಸ್ಟ್ ಕೇಸ್ ಕೂಡ ಜನರೇಟ್ ಮಾಡಿ ಕೊಡ್ತದೆ. ಆದ್ಮೇಲೆ ಕೋಡ್ ಇಂಪ್ರೂವ್ಮೆಂಟ್ ಸಜೆಷನ್ಸ್ ಕೂಡ ಕೊಡ್ತದೆ. ಸೊ ಕೋಡಿಯಂ ಎಐ ರಿಯಲ್ ಲೈಫಲ್ಲಿ ಹೇಗೆ ಯೂಸ್ ಆಗ್ತದೆ ಅಂತ ನಾವೀಗ ನೋಡೋಣ. ಸೊ ಫಸ್ಟ್ ನೀವು ನಿಮ್ಮನ್ನು ಸ್ಟೂಡೆಂಟ್ ಆಫ್ ಫ್ರೆಷರ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈಗ ನೀವು ಯೂಟ್ಯೂಬ್ ಇಂದ ಒಂದು ಪ್ರಾಜೆಕ್ಟ್ ಕೋಡ್ ಅನ್ನು ಡೌನ್ಲೋಡ್ ಮಾಡಿದ್ದೀರಾ ಆರ್ ಗಿಟ್ಹಬ್ ಇಂದ ಒಂದು ಕೋಡ್ ಕ್ಲೋನ್ ಅನ್ನು ಮಾಡಿದ್ದೀರಾ. ಸೊ ಈಗ ಕೋಡ್ ರನ್ ಆಗ್ತದೆ ಅಂಡ್ ಔಟ್ಪುಟ್ ಸಹ ಬರ್ತದೆ. ಬಟ್ ಇನ್ಸೈಡ್ ಯಾವ ಲಾಜಿಕ್ ವರ್ಕ್ ಆಗ್ತಿದೆ ಅಂತ ನಿಮಗೆ ಅರ್ಥ ಆಗೋದಿಲ್ಲ ಅಲ್ಲ. ಸೊ ಈ ತರ ಸಿಚುವೇಶನ್ ಅಲ್ಲಿ ನೀವು ಕೋಡಿಯಂ ಎಐ ಅನ್ನು ಯೂಸ್ ಮಾಡಬಹುದು. ಕೋಡಿಯಂ ಎಐ ಸಿಂಪಲ್ ಇಂಗ್ಲಿಷ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತದೆ. ಸೊ ಈಗ ನಾವು ಇನ್ನೊಂದು ಎಕ್ಸಾಂಪಲ್ ಅನ್ನು ಕನ್ಸಿಡರ್ ಮಾಡುವ. ಸೊ ಈಗ ನೀವು ನಿಮ್ಮನ್ನು ವರ್ಕಿಂಗ್ ಡೆವಲಪರ್ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈಗ ನಿಮ್ಮ ಹತ್ರ ಒಂದು ಕಂಪನಿ ಪ್ರಾಜೆಕ್ಟ್ ಇದೆ, ಅದರ ಕೋಡ್ ಬೇಸ್ ಕೂಡ ಇದೆ, ಬಟ್ ಅದರದ್ದು ಡಾಕ್ಯುಮೆಂಟೇಶನ್ ಇಲ್ಲ. ಸೊ ಈ ಟೈಮಲ್ಲಿ ನೀವು ಏನು ಮಾಡ್ತೀರಾ? ಸೊ ಈ ಟೈಮಲ್ಲಿ ಕೋಡಿಯಂ ಎಐ ನಿಮ್ಮ ಎಕ್ಸಿಸ್ಟಿಂಗ್ ಕೋಡ್ ಅನ್ನು ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡ್ತದೆ ಅಂಡ್ ಆಲ್ಸೋ ಕೋಡಲ್ಲಿರುವ ರಿಸ್ಕಿ ಪಾರ್ಟ್ಸ್ ಕೂಡ ಐಡೆಂಟಿಫೈ ಮಾಡಿ ಕೊಡ್ತದೆ. ಸೊ ಮ್ಯಾನ್ಯುವಲ್ ಆಗಿ ಆರ್ಸ್ ತಗೊಳ್ತಿರುವ ವರ್ಕ್ ಅನ್ನು ಕೋಡಿಯಂ ಎಐ ಮಿನಿಟ್ಸ್ ಅಲ್ಲಿ ಮಾಡಿಕೊಡ್ತದೆ. ಸೊ ಈಗ ನಿಮ್ಗೆಲ್ಲ ಒಂದು ಮೋಸ್ಟ್ ಕಾಮನ್ ಡೌಟ್ ಬರ್ತದೆ, ಚಾಟ್ ಜಿಪಿಟಿ ಆಲ್ರೆಡಿ ಇದೆ ಅಲ್ವಾ, ಕೋಡಿಯಂ ಎಐ ಯಾಕೆ ಬೇಕು ಅನ್ಕೊಂಡು. ಸೊ ಚಾಟ್ ಜಿಪಿಟಿ ಇಸ್ ಅ ಜನರಲ್ ಎಐ. ನೀವು ಕೋಡ್ ಮ್ಯಾನ್ಯುವಲಿ ಕಾಪಿ ಪೇಸ್ಟ್ ಮಾಡಿ ಪ್ರಾಂಪ್ಟ್ ಟೈಪ್ ಮಾಡಿ ಆನ್ಸರ್ ಎಕ್ಸ್ಪೆಕ್ಟ್ ಮಾಡಬೇಕಾಗ್ತದೆ. ಸೊ ಇಟ್ ಡಸಂಟ್ ನೋ ಯೋರ್ ಫುಲ್ ಪ್ರಾಜೆಕ್ಟ್ ಕೋಡ್. But Codium AI is a completely coding focused AI. So it understands your entire project structures like files, functions, imports, everything. So especially test case ಎಲ್ಲ ಜನರೇಟ್ ಮಾಡುವಾಗ and large ಪ್ರಾಜೆಕ್ಟ್ ಅನ್ನು ಅರ್ಥ ಮಾಡ್ಕೊಳ್ಳುವಾಗ Codium AI ಚಾಟ್ ಜಿಪಿಟಿ ಇಂದ ಬೆಟರ್ ಪರ್ಫಾರ್ಮ್ ಮಾಡ್ತದೆ. ಸೊ ಬೆಸ್ಟ್ ಅಪ್ರೋಚ್ ಇಸ್ ಚಾಟ್ ಜಿಪಿಟಿ ಲರ್ನಿಂಗ್ಗೆ ಯೂಸ್ ಮಾಡ್ಬೋದು ನೀವು ಅಂಡ್ Codium AI ಅನ್ನು ರಿಯಲ್ ಪ್ರಾಜೆಕ್ಟ್ಗೆ ನೀವು ಯೂಸ್ ಮಾಡ್ಬೋದು. ಸೊ ನಾವೀಗ ಕೋಡಿಯಂ ಎಐ ಅನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಸೊ ಇದನ್ನು ನೀವು ವಿಂಡ್ಸರ್ಫ್ ಪ್ಲಗಿನ್ ಅಂತ ಕೂಡ ಕರಿಬಹುದು. ಸೊ ಇದನ್ನು ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ಫಸ್ಟ್ ನೀವು VS ಕೋಡ್ ಅನ್ನು ಓಪನ್ ಮಾಡ್ಕೊಳ್ಬೇಕು. ಸೊ ನಾನೀಗ VS ಕೋಡ್ ಅನ್ನು ಓಪನ್ ಮಾಡ್ತೇನೆ. ಸೊ ಆದ್ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಇಲ್ಲಿ ಎಕ್ಸ್ಟೆನ್ಷನ್ಸ್ ಅಂತ ಸಿಗ್ತದೆ. ಸೊ ಇಲ್ಲಿ ನೀವು ಸರ್ಚ್ ಬಾರ್ ಅಲ್ಲಿ ಕೋಡಿಯಂ ಅಂತ ಟೈಪ್ ಮಾಡಿ. ಸೊ ಕೋಡಿಯಂ ಅಂತ ಟೈಪ್ ಮಾಡಿ ಆದ್ಮೇಲೆ ನಿಮ್ಗೆ ಇಲ್ಲಿ ವಿಂಡ್ಸರ್ಫ್ ಪ್ಲಗಿನ್ ಅಂತ ಸಿಗ್ತದೆ. ಸೊ ಇದನ್ನು ಕ್ಲಿಕ್ ಮಾಡಿ ಆದ್ಮೇಲೆ ಇಲ್ಲಿ ನಿಮಗೆ ನೋಡ್ಬೋದು ವಿಂಡ್ಸರ್ಫ್ ಪ್ಲಗಿನ್ ಫಾರ್ಮ್ಲಿ ಕಾಲ್ಡ್ ಆಸ್ ಕೋಡಿಯಂ ಅಂದ್ಕೊಂಡು. ಸೊ ಇದನ್ನು ನೀವು ಇನ್ಸ್ಟಾಲ್ ಮಾಡಬೇಕು. ಸೊ ನಾನು ವಿಂಡ್ಸರ್ಫ್ ಪ್ಲಗಿನ್ ಅನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೇನೆ. ಸೊ ನೀವು ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಇನ್ಸ್ಟಾಲ್ ಆಗ್ತದೆ. ಸೊ ವಿಂಡ್ಸರ್ಫ್ ಪ್ಲಗಿನ್ ಅನ್ನು ನಾವು ಇನ್ಸ್ಟಾಲ್ ಮಾಡಿ ಆದ್ಮೇಲೆ ಇದನ್ನು ನಾವು ಕ್ಲೋಸ್ ಮಾಡುವ. ಸೊ ನೀವು ಇಲ್ಲಿ ನೋಡ್ಬೋದು ವಿಂಡ್ಸರ್ಫ್ ಐಕಾನ್ ಲೆಫ್ಟ್ ಸೈಡ್ ಬಾರ್ ಅಲ್ಲಿ ಬರ್ತದೆ. ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ದು ವಿಂಡ್ಸರ್ಫ್ ಚಾಟ್ ಓಪನ್ ಆಗ್ತದೆ. ಸೊ ವಿಂಡ್ಸರ್ಫ್ ಪ್ಲಗಿನ್ ಅನ್ನು ಇನ್ಸ್ಟಾಲ್ ಮಾಡಿ ಆದ್ಮೇಲೆ ನೀವು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಕೋಡ್ ಅನ್ನು ಓಪನ್ ಮಾಡಿ. ಸೊ ನಾನು ಇಲ್ಲಿ ಪರ್ಸನಲ್ ಪೋರ್ಟ್ಫೋಲಿಯೋ ಪ್ರಾಜೆಕ್ಟ್ ಕೋಡ್ ಅನ್ನು ಓಪನ್ ಮಾಡಿದ್ದೇನೆ. ಸೊ ನೀವು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ವಿಂಡ್ಸರ್ಫ್ ಐಕಾನ್ ಅನ್ನು ನೋಡ್ಬೋದು. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ವಿಂಡ್ಸರ್ಫ್ ಚಾಟ್ ವಿಂಡೋ ಓಪನ್ ಆಗ್ತದೆ. ಸೊ ರೈಟ್ ಸೈಡ್ ಅಲ್ಲಿ ನಿಮಗೆ ವಿಂಡ್ಸರ್ಫ್ ರಿಫ್ರಾಕ್ಟರ್ ಅಂಡ್ ಎಕ್ಸ್ಪ್ಲೇನ್ ಆಪ್ಷನ್ ಸಿಗ್ತದೆ. ಸೊ ನಾನೀಗ ಎಕ್ಸ್ಪ್ಲೇನ್ ಅಂತ ಕ್ಲಿಕ್ ಮಾಡ್ತೇನೆ.
ಸೊ ಎಕ್ಸ್ಪ್ಲೈನ್ ಅಂತ ಕ್ಲಿಕ್ ಮಾಡಿ ಆದಮೇಲೆ ನೀವು ನೋಡ್ಬೋದು ವಿಂಡ್ಸರ್ಫ್ ಪ್ಲಗ್ಇನ್ ನಿಮಗೆ ಈ ಫೈಲಿನ ಎಂಟೈರ್ ಕೋಡನ್ನು ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದೆ. ಸೊ ನೀವು ಇಲ್ಲಿ ನೋಡ್ಬೋದು ದಿಸ್ ಕೋಡ್ ಸ್ನಿಪ್ಪೆಟ್ ಡಿಫೈನ್ಸ್ ಎ ಫಂಕ್ಷನಲ್ ಕಾಂಪೊನೆಂಟ್ ಕಾಲ್ಡ್ ಅಬೌಟ್ ಇನ್ ಜಾವಾ ಸ್ಕ್ರಿಪ್ಟ್ ಯೂಸಿಂಗ್ ಆರೋ ಫಂಕ್ಷನ್ ಸಿಂಟ್ಯಾಕ್ಸ್, ಹಾಗೆ ಫುಲ್ ಕೋಡನ್ನು ಎಕ್ಸ್ಪ್ಲೈನ್ ಮಾಡಿದೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ಇನ್ನೊಂದು ಆಪ್ಷನ್ ಅನ್ನು ನೋಡ್ಬೋದು, ರಿಫ್ರಾಕ್ಟರ್ ಅಂತ. ಸೊ ರಿಫ್ರಾಕ್ಟರ್ ಆಪ್ಷನ್ ಯಾಕೆ ಯೂಸ್ ಆಗ್ತದೆ ಅಂತ ಹೇಳಿದ್ರೆ, ಸೊ ನಿಮಗೆ ಕೋಡಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ನೀವು ರಿಫ್ರಾಕ್ಟರ್ ಆಪ್ಷನ್ ಅನ್ನು ಯೂಸ್ ಮಾಡ್ಬೋದು. ಈಗ ನಾನು ರಿಫ್ರಾಕ್ಟರ್ ಅಂತ ಕ್ಲಿಕ್ ಮಾಡ್ತೇನೆ. ಸೊ ರಿಫ್ರಾಕ್ಟರ್ ಅಂತ ಕ್ಲಿಕ್ ಮಾಡಿ ಆದ್ಮೇಲೆ ನಿಮಗೆ ಇದು ಓಪನ್ ಆಗ್ತದೆ. ಸೊ ಇಲ್ಲಿ ನೀವು ಯಾವ ಚೇಂಜಸ್ ಬೇಕೋ ಅದನ್ನು ನೀವು ಟೈಪ್ ಮಾಡಿದರೆ ಸಾಕು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಖಾಲಿ ಫ್ರಂಟ್ ಎಂಡ್ ಸ್ಕಿಲ್ಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ, ಬಟ್ ನನಗೆ ಬ್ಯಾಕ್ ಎಂಡ್ ಸ್ಕಿಲ್ಸ್ ಕೂಡ ಬೇಕು. ಸೊ ನಾನು ಇಲ್ಲಿ ಟೈಪ್ ಮಾಡ್ತೇನೆ ಇನ್ ಸ್ಕಿಲ್ ಸೆಕ್ಷನ್ ಆಡ್ ಬ್ಯಾಕ್ ಎಂಡ್ ಸ್ಕಿಲ್ಸ್ ಆಲ್ಸೋ ಅಂದ್ಕೊಂಡು. ಆದ್ಮೇಲೆ ಎಂಟರ್ ಅನ್ನು ಕ್ಲಿಕ್ ಮಾಡಿ. ಸೊ ನೀವಿಲ್ಲಿ ನೋಡ್ಬೋದು ಬ್ಯಾಕ್ ಎಂಡ್ ಸ್ಕಿಲ್ಸ್ ಕೂಡ ಆಡ್ ಆಗ್ತದೆ. ಈಗ ನಾವು ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡೋಣ. ಸೊ ನಾ ಈಗ ಡಿಫ್ರೆಂಟ್ ಫೈಲ್ ಅನ್ನು ಓಪನ್ ಮಾಡ್ತೇನೆ. ಸೊ ಲೆಟ್ಸ್ ಗೋ ಟು project.js ಫೈಲ್. ಸೊ ಇಲ್ಲಿ ನಾನು ರಿಫ್ರಾಕ್ಟರ್ ಅಂತ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿ ಆದ್ಮೇಲೆ ನಾನು ಇಲ್ಲಿ ಕೊಡ್ತೇನೆ ಆಡ್ 6 more projects and explain all the projects in detail ಅಂದ್ಕೊಂಡು. ಸೊ ಆಡ್ 6 more projects. ಸೊ ನೀವಿಲ್ಲಿ ನೋಡ್ಬೋದು ವಿಂಡ್ಸರ್ಫ್ AI 6 more projects ಅನ್ನು ಆ್ಯಡ್ ಮಾಡಿ ಕೊಟ್ಟಿದೆ. ಸೊ ದೇರ್ ಆರ್ ಟೋಟಲಿ 10 ಪ್ರಾಜೆಕ್ಟ್ಸ್. ಸೊ ನಿಮಗೆ ಈ ಕೋಡ್ ಓಕೆ ಆದರೆ ನೀವು ಇಲ್ಲಿ ಎಕ್ಸೆಪ್ಟ್ ಮಾಡ್ಬೋದು, ಆರ್ ನಿಮಗೆ ಏನಾದರೂ ಚೇಂಜಸ್ ಬೇಕಾದರೆ ನೀವು ರಿಜೆಕ್ಟ್ ಮಾಡಿ ಪುನಃ ಡಿಫ್ರೆಂಟ್ ಪ್ರಾಂಪ್ಟ್ ಅನ್ನು ಕೊಡ್ಬೋದು. ಸೊ ಐ ವಿಲ್ ಕ್ಲಿಕ್ ಆನ್ ಎಕ್ಸೆಪ್ಟ್.